ಪರ್ಫೆಕ್ಟಾಗಿ ಮನೆಯಲ್ಲೇ ಮೈಸೂರು ಮಸಾಲೆ ದೋಸೆ ರೆಸಿಪಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. 3 ಕಪ್ ಆಗುವಷ್ಟು ರೇಷನ್ ಅಕ್ಕಿ, 1 ಕಪ್ ಆಗುವಷ್ಟು ಉದ್ದಿನಬೇಳೆ, 1.5 ಚಮಚ ಆಗುವಷ್ಟು ಮೆಂತ್ಯ, 4 ರಿಂದ 5 ಚಮಚ ಕಡಲೆಬೇಳೆ, 2 ಚಮಚ ಸಾಬುದಾನ ಹಾಕ್ಕೊಂಡು ಕ್ಲೀನಾಗಿ ತೊಳೆದು ಒಂದು 4-5 ತಾಸು ಇದನ್ನು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ನಾನು ಇದಕ್ಕೆ ಒಂದು 5 ಗಂಟೆ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ, ಅಂದರೆ ನೆನೆಯೋದಕ್ಕೆ ಬಿಟ್ಟಿದ್ದ. ಮತ್ತು 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ಒಂದು 10 ನಿಮಿಷ ನೆನೆಸ್ಕೊಂಡು ತೊಗೋಬೇಕು. ಅಕ್ಕಿ ಮತ್ತು ಈ ಉದ್ದಿನಬೇಳೆ ಎಲ್ಲನೂ ಸೇರಿಸಿ ಇವಾಗ ರುಬ್ಕೋಬೇಕಾಗುತ್ತೆ. 1 ಕಪ್ ಗಟ್ಟಿ ಅವಲಕ್ಕಿ ಕೂಡ ನಾನು ಒಂದು 10 ನಿಮಿಷ ನೆನೆಸ್ಕೊಂಡು ಇದರಲ್ಲೇ ಸೇರಿಸ್ತಿದ್ದೀನಿ. ಹಿಟ್ಟು ರುಬ್ಬುವಾಗ ಸ್ವಲ್ಪ ಗಟ್ಟಿನೇ ರುಬ್ಕೊಳ್ಳಿ, ಸರಿಯಾಗಿ ಹುದುಗ್ ಬರುತ್ತೆ. ಇವಾಗ ಎಲ್ಲನೂ ಸೇರಿಸಿ ರುಬ್ಕೊಂಡು ಒಂದೇ ಪಾತ್ರೆಯಲ್ಲಿ ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ರಾತ್ರಿ ಪೂರ್ತಿ ಬಿಡಬೇಕಾಗುತ್ತೆ. ನಾನಿವಾಗ ಮುಂಜಾನೆ ತೋರಿಸ್ತಿದ್ದೀನಿ, ಪೂರ್ತಿ ಉಬ್ಬಿ ಚೆಲ್ಲಿತ್ತಿದ್ದು, ಅಂದರೆ ಅಷ್ಟು ಸರಿಯಾಗಿ ಹುದುಗ್ ಬಂದಿತ್ತು. ನೀವು ರುಬ್ಬುವಾಗ ನೀರು ಕಮ್ಸೆ ಕಮ್ಮಿ ಯೂಸ್ ಮಾಡಿ, ಸರಿಯಾಗಿ ಹುದುಗ್ ಬರುತ್ತೆ ಹಿಟ್ಟು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಬಿಸಿ ಆದಮೇಲೆ ಇದಕ್ಕೆ ನೀರು ಚಿಮುಕಿಸ್ಬೇಕು, ತಣ್ಣಗಾಗಿರ್ಬೇಕು ಹಂಚು. ಆವಾಗ ಇದನ್ನು ಹಿಟ್ಟನ್ನ ಹಾಕೋಬೇಕಾಗುತ್ತೆ. ಈ ರೀತಿ ತುಂಬಾ ಗರಿಗರಿಯಾಗಿ ಬರುತ್ತೆ. ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡ್ಬೋದು. ಈ ಕೆಂಪು ಚಟ್ನಿ ಬೇಕಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ, ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಡ್ರೈ ಆದಮೇಲೆ ಕೆಂಪು ಚಟ್ನಿ ಹಚ್ಚಿದ ಮೇಲೆ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಆಲೂಗಡ್ಡೆ ಪಲ್ಯ ಹಾಕ್ತಿದ್ದೀನಿ. ಸೊ ನೋಡಿ ಎಷ್ಟು ಸರಳವಾಗಿ ಮಾಡ್ಕೋಬೋದಲ್ವ ಈ ಮೈಸೂರು ಮಸಾಲೆ ದೋಸೆ ರೆಸಿಪಿ. ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.